ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಿಕ್ ಆಗಿ ಮಾಡುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಿದ್ದೇನೆ. ಅದುವೇ ಮಸಾಲೆ ಅವಲಕ್ಕಿ. ಇದಂತೂ ಮಾಡಲಿಕ್ಕೆ ತುಂಬಾ ಸುಲಭ ಹಾಗೆ ತುಂಬಾ ರುಚಿಕರವಾಗಿರ್ತದೆ. ಇದನ್ನು ಒಮ್ಮೆ ಟ್ರೈ ಮಾಡಿದ್ರೆ ಪುನಃ ಪುನಃ ಟ್ರೈ ಮಾಡ್ತೀರಾ, ಅಷ್ಟು ರುಚಿಕರವಾಗಿರ್ತದೆ. ಇದನ್ನ ಮಾಡಲಿಕ್ಕೆ ಮೊದಲಿಗೆ ಮಸಾಲೆವನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬ್ಯಾಡಗೆ ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಇದು ಚೆನ್ನಾಗಿ ರೋಸ್ಟ್ ಆದ ಮೇಲೆ ಅದನ್ನು ಚಪ್ಪೆ ಆಗಲಿಕ್ಕೆ ಸೈಡಲ್ಲಿ ಇಡ್ತೇನೆ. ಅದು ಚಪ್ಪೆ ಆದ ನಂತರ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತೇನೆ. ಇವಾಗ ಇದರ ಜೊತೆ ಸ್ವಲ್ಪ ಅರಿಶಿನ, ಸ್ವಲ್ಪ ಹುಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ನೀರನ್ನು ಹಾಕದೆ ಇದನ್ನು ಡ್ರೈ ಆಗಿ ರುಬ್ಕೊಳ್ಬೇಕಾಗ್ತದೆ. ಈ ರುಬ್ಬಿಕೊಂಡಿರುವ ಕಾಯಿ ಮಸಾಲ ಜೊತೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡ್ರೆ ಇನ್ನೂ ರುಚಿಕರವಾಗಿರ್ತದೆ. ಇವಾಗ ನಾನು ಇದಕ್ಕೆ ಅವಲಕ್ಕಿಯನ್ನು ಹಾಕ್ತಿದ್ದೇನೆ. ಇದು ಪೇಪರ್ ಅವಲಕ್ಕಿ ಯೂಸ್ ಮಾಡ್ತಿದ್ದೇನೆ. ಜೊತೆಗೆ ಒಂದು ಚಿಕ್ಕ ಒಗ್ಗರಣೆಯನ್ನು ಹಾಕ್ತಿದ್ದೇನೆ. ಒಗ್ಗರಣೆಗೆ ನಾನು ಇಲ್ಲಿ ಎಣ್ಣೆ, ಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ತಗೊಂಡು ಫ್ರೈ ಮಾಡ್ಕೊಂಡಿದ್ದೇನೆ. ಅದನ್ನು ಈ ಅವಲಕ್ಕಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ನೀವು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಇನ್ನೂ ಉತ್ತಮವಾಗಿರ್ತದೆ, ಯಾಕಂದರೆ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ತದೆ. ಅದರಿಂದ ಕೈಯಲ್ಲಿ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗ್ತದೆ. ಇದಿವಾಗ ರೆಡಿ ಆಗಿದೆ. ಸಿಂಪಲ್ ಹಾಗೆ ಟೇಸ್ಟಿಯಾದ ಮಸಾಲೆ ಅವಲಕ್ಕಿ ರೆಡಿ ಆಗಿದೆ. ನೀವೇನಾದರೂ ನನ್ನ ಚಾನೆಲ್ನ ಹೊಸ ವ್ಯೂವರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.